ಪೆಟ್ ಸಿಟಿಯ ಫಿಲ್ಮ್ ಅನ್ನ ನೋಡಿ ಅಥವಾ ಅದರ ಚಿತ್ರವನ್ನ ನೋಡಿ ಮೆದುಳಿನ ಭಾಗ ತುಂಬಾ ಹೊಳಿತಾ ಇದೆ, ಕ್ಯಾನ್ಸರ್ ಇಲ್ಲಿಗೂ ಹರಡ್ಬಿಟ್ಟಿದೆಯಾ ಡಾಕ್ಟ್ರೆ ಅಂತ ತುಂಬಾ ಜನ ನನಗೆ ಕೇಳಿದ್ದಾರೆ. ಇನ್ನು ಕೆಲವರು ಆ ಬ್ಲಾಡರ್ ನಲ್ಲಿ ಅಥವಾ ಮೂತ್ರಕೋಶದಲ್ಲಿ ಇರುವ ಹೊಳಪನ್ನ ನೋಡಿ ಇದೇನು ಇಲ್ಲೂ ಕ್ಯಾನ್ಸರ್ ಇದೆಯಾ ಅಂತ ಹೇಳಿ ಸಹ ಕೇಳಿದ್ದಾರೆ. ಬ್ರೈನ್ ಮತ್ತೆ ಬ್ಲಾಡರ್ ಅಂದ್ರೆ ಮೆದುಳು ಮತ್ತೆ ಒಂದು ಮೂತ್ರಕೋಶ ಏನಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಪೆಟ್ ಸಿಟಿಯ ಎಲ್ಲಾ ಒಂದು ರಿಪೋರ್ಟ್ಗಳಲ್ಲೂ ಸಹ ಹೊಳಪು ಇದ್ದೇ ಇರುತ್ತೆ. ಯಾಕಂದ್ರೆ ಬ್ರೈನ್ ಅಥವಾ ಮೆದುಳು ಏನಿರುತ್ತೆ ಅದು ಒಂದು ಚಟುವಟಿಕೆ ಯಾವಾಗಲೂ ಇರುವಂತಹ ಒಂದು ಅಂಗ ಆಗಿರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪೆಟ್ ಸಿಟಿ ಅಂದ್ರೆ ಏನು, ಇದನ್ನ ಹೇಗೆ ಮಾಡ್ತಾರೆ, ಯಾರ್ಯಾರು ಮಾಡಿಸ್ಕೋಬೇಕಾಗತ್ತೆ, ಯಾವಾಗ ಮಾಡ್ತಾರೆ, ಇದರಿಂದ ಆಗುವಂತಹ ಉಪಯೋಗಗಳೇನು, ಹಾಗೇನೆ ಇದರಿಂದ ಏನಾದ್ರು ತೊಂದರೆಗಳಾಗುವಂತಹ ಸಾಧ್ಯತೆ ಇದೆಯಾ, ಪೆಟ್ ಸಿಟಿ ರಿಪೋರ್ಟ್ ಅನ್ನ ಹೇಗೆ ಓದಬೇಕು, ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪೆಟ್ ಸಿಟಿ ಹೇಗೆ ಕೆಲಸ ಮಾಡುತ್ತೆ, ಇದರ ತತ್ವ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ದೇಹದ ಒಳಗಡೆ ಒಂದು ವಿಕಿರಣಶೀಲ ವಸ್ತುವನ್ನ ಅಂದ್ರೆ ರೇಡಿಯೋ ಆಕ್ಟಿವ್ ಟ್ರೇಸರ್ ಅಂತ ಹೇಳ್ತೀವಿ. ಇಂತಹ ಒಂದು ರೇಡಿಯೋ ಆಕ್ಟಿವ್ ಕಣವನ್ನ ಅಂದ್ರೆ ಅದಕ್ಕೆ ವಿಕಿರಣ ಶಕ್ತಿ ಇರುವಂತಹ ಒಂದು ಕಣವನ್ನ ಇಂಜೆಕ್ಷನ್ ಮೂಲಕ ನೀಡಲಾಗುತ್ತೆ. ಇದೇನ್ ಮಾಡುತ್ತೆ, ಇದರ ಜೊತೆಯಲ್ಲಿ ಇನ್ನು ಕೆಲವು ಕಣಗಳನ್ನ, ಅದು ಸಕ್ಕರೆ ಅಂಶ ಇರಬಹುದು, PSMA ಅಂತ ಇರ್ಬೋದು, ಬೇರೆ ಕಣಗಳನ್ನ ಸಹ ಜೋಡಣೆ ಮಾಡಲಾಗಿರುತ್ತೆ. ಸೊ ಇಂತಹ ಒಂದು ಟ್ರೇಸರ್ ಅನ್ನ ದೇಹಕ್ಕೆ ಇಂಜೆಕ್ಷನ್ ಮೂಲಕ ನೀಡಿದಾಗ ಅದು ಆ ಕಣ ಅಗತ್ಯ ಇರುವಂತಹ ಯಾವ ಯಾವ ಜೀವಕೋಶಗಳಿರುತ್ತೆ, ಭಾಗಗಳಿರುತ್ತೆ, ಅಲ್ಲೆಲ್ಲ ಹೋಗಿ ಶೇಖರಣೆ ಆಗುತ್ತೆ. ಸೊ ಯಾವ ಜಾಗದಲ್ಲಿ ಅದು ಹೆಚ್ಚಾಗಿ ಉಪಯೋಗಕ್ಕೆ ಬರ್ತಾ ಇರುತ್ತೆ ಅಂತಹ ಭಾಗಗಳು ಅದನ್ನ ಹೀರ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಸೊ ಈ ಹೀರಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಅದನ್ನ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಏನಾಗುತ್ತೆ, ಯಾವ ಜಾಗದಲ್ಲಿ ಇದರ ಅಗತ್ಯ ಜಾಸ್ತಿ ಇದೆ, ಯಾವ ಜಾಗದಲ್ಲಿ ಇದು ಜಾಸ್ತಿಯಾಗಿ ಹೀರ್ಕೊಂಡಿದೆ, ಯಾವ ಜಾಗದಲ್ಲಿ ಇದರ ಚಟುವಟಿಕೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಗೆ ಒಂದು ಪರದೆಯ ಮೇಲೆ ಅದು ಬಿಳಿ ಬಣ್ಣದಲ್ಲಿ ಅಥವಾ ಹಳದಿ ಬಣ್ಣದಲ್ಲಿ ಅಥವಾ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಯಾವ ಜಾಗದಲ್ಲಿ ಹೊಳಪು ಜಾಸ್ತಿ ಆಗಿರುತ್ತೆ ಅಂತಹ ಜಾಗದಲ್ಲಿ ಚಟುವಟಿಕೆ ಸಹ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ಇದನ್ನ ನಾವು ಸಂಖ್ಯಾ ಪ್ರಮಾಣದಲ್ಲಿ ಹೇಳಿದಾಗ ಅದನ್ನ SUV ಅಥವಾ ಸ್ಟ್ಯಾಂಡರ್ಡೈಸ್ಡ್ ಅಪ್ಟೇಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಈ ನಂಬರ್, ಈ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅಲ್ಲಿ ಚಟುವಟಿಕೆ ಜಾಸ್ತಿ ಇದೆ, ಅಲ್ಲಿ ಕಾಯಿಲೆಯ ಪ್ರಮಾಣ ಜಾಸ್ತಿ ಇದೆ, ಆ ಇರುವಂತಹ ಕಾಯಿಲೆ ಇರಬಹುದು, ಅದು ಜಾಸ್ತಿಯಾಗಿ ಆಕ್ಟಿವ್ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಈ ಪ್ರಮಾಣ ಸಾಮಾನ್ಯವಾಗಿ 0ಯಿಂದ 50ರವರೆಗೂ ಇರಬಹುದು. ಯಾವ ಯಾವ ಕಾಯಿಲೆಗಳಲ್ಲಿ ಯಾವ ರೀತಿಯಾಗಿ ಸಂಖ್ಯೆಗಳಿರಬಹುದು ಅಂತ ಹೇಳಿ ನಾವು ಮುಂದೆ ನೋಡೋಣ. ಪೆಟ್ ಸ್ಕ್ಯಾನ್ ನಲ್ಲಿ ಸಹ ಬಹಳ ವಿಧಗಳಿರುತ್ತೆ. ಯಾವುದ ಒಂದು ಅಂಗರಚನೆಯನ್ನ ತೋರಿಸುವಂತಹ ಸ್ಕ್ಯಾನಿಂಗ್ ಜೊತೆಯಲ್ಲಿ ಈ ಪೆಟ್ ಅನ್ನ ಮಾಡ್ಬೇಕಾಗಿರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಎಲ್ಲಿ ಹೊಳಪಿದೆ ಅಂತಾನೆ ಗೊತ್ತಾಗೋದಿಲ್ಲ. ಆದ್ರೆ ನೀವು ಒಂದು CT ಸ್ಕ್ಯಾನ್ ನ ಜೊತೆಯಲ್ಲಿ ಇದನ್ನ ಕೂಡಿಸಿ ಮಾಡಿದಾಗ ಏನಾಗುತ್ತೆ, ಪೆಟ್ ಸಿಟಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಆಗೇನಾಗುತ್ತೆ, CT ಸ್ಕ್ಯಾನ್ ನಲ್ಲಿ ಅಂಗರಚನೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿ ಲಿವರ್ ಇದೆ, ಎಲ್ಲಿ ಲಂಗ್ಸ್ ಇದೆ, ಎಲ್ಲಿ ಶ್ವಾಸಕೋಶಗಳಿದೆ, ಎಲ್ಲಿ ಹೊಟ್ಟೆ ಇದೆ, ಪದರ ಎಲ್ಲಿದೆ, ದುಗ್ಧರಸ ಗ್ರಂಥಿಗಳೆಲ್ಲಿದೆ, ಅನ್ನನಾಳ ಎಲ್ಲಿದೆ, ರಕ್ತನಾಳಗಳೆಲ್ಲಿದೆ, ಈ ರೀತಿಯಾಗಿ ಹಲವಾರು ಇದು ನಮ್ಮ ಅಂಗರಚನೆ ಏನಿದೆ, ನಮ್ಮ ದೇಹದಲ್ಲಿ ಯಾವ ಯಾವ ಅಂಗಗಳು ಎಲ್ಲೆಲ್ಲಿದೆ, ಯಾವ ರೀತಿಯಲ್ಲಿದೆ ಅಂತ ಹೇಳಿ ಗೊತ್ತಾಗೋದು CT ಸ್ಕ್ಯಾನ್ ನಿಂದ. ಸೊ ಆ ಅಂಗದಲ್ಲಿ, ಆ ಜಾಗದಲ್ಲಿ ಹೊಳಪಿದ್ದಾಗ ನಮ್ಗೇನಾಗುತ್ತೆ, ಪೆಟ್ ಮತ್ತೆ CT ಸ್ಕ್ಯಾನ್ ಒಟ್ಟಿಗೆ ಸೇರಿಸಿ ನೋಡಿದಾಗ ಲಿವರ್ನ ಈ ಭಾಗದಲ್ಲಿ ಹೊಳಪು ಕಾಣಿಸ್ಕೊಳ್ತಾ ಇದೆ, ಇಲ್ಲಿ ಒಂದು ಗಡ್ಡೆ ಇದೆ, ಈ ರೀತಿಯಾಗಿ ನಮ್ಗೆ ಸೂಚನೆಗಳು ಸಿಗುತ್ತೆ. ಸೊ ಹಾಗಾಗಿ ಪೆಟ್ ಸಿಟಿ. ಇದೇ ರೀತಿಯಲ್ಲಿ ಕೆಲವು ಸಲ ನಾವು ನರಗಳನ್ನ ಚೆನ್ನಾಗಿ, ಅದರಲ್ಲೂ ಬೆನ್ನು ಮೂಳೆ ಅಥವಾ ಬೆನ್ನು ಮೂಳೆ ಹತ್ರ ಇರುವಂತಹ ನರಗಳನ್ನ ಚೆನ್ನಾಗಿ ನೋಡ್ಬೇಕು ಅಂತಂದ್ರೆ ಪೆಟ್ MRI ಅಂತ ಹೇಳಿ ಸಹ ಮಾಡ್ತೀವಿ. ಅಥವಾ ನಾವು ಕೆಲವು ಸಲ ಬ್ರೈನ್ ಅನ್ನ ಚೆನ್ನಾಗಿ ನೋಡ್ಬೇಕು ಅಂತಂದ್ರೂ ಪೆಟ್ MRI ಜಾಸ್ತಿ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ CT ಸ್ಕ್ಯಾನ್ ಅದು ಅಷ್ಟೊಂದು ರೋಲ್ ಇರೋದಿಲ್ಲ. CT ಸ್ಕ್ಯಾನ್ ಬದಲಿಗೆ ನಾವು ಅಲ್ಲಿ MRI ಅನ್ನ ಉಪಯೋಗಿಸಿ ಪೆಟ್ ಮತ್ತೆ MRI ಅನ್ನ ಕೂಡಿಸಿ ಮಾಡ್ತೀವಿ. ಅದಕ್ಕೆ ಪೆಟ್ MRI ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕೆಲವು ಕಾರ್ಡಿಯಾಕ್ ಪೆಟ್ ಅಂತ ಸಹ ಇರುತ್ತೆ. ಕಾರ್ಡಿಯಾಕ್ ಪೆಟ್ ನಲ್ಲಿ ಏನಂದ್ರೆ ಹೃದಯವನ್ನ ಮಾತ್ರ, ಹೃದಯದಲ್ಲಿ ಯಾವ ರೀತಿಯಲ್ಲಿ ರಕ್ತ ಪರಿಚಲನೆ ಆಗ್ತಿದೆ ಅಂತ ಹೇಳಿ ನೋಡೋದಕ್ಕೆ ಅಂತ ಹೇಳಿ ಮಾಡುವಂತಹ ಒಂದು ಪೆಟ್ ಆಗಿರುತ್ತೆ. ಇನ್ನು ನಾವು ಉಪಯೋಗಿಸುವಂತಹ ವಿಕಿರಣಶೀಲ ವಸ್ತು ಏನಿರುತ್ತೆ ಅದರ ಮೇಲೆ ಸಹ ನಾವು ಪೆಟ್ ಸಿಟಿಯನ್ನ ಹಲವು ವಿಧಗಳನ್ನಾಗಿ ವಿಂಗಡಿಸಬಹುದಾಗಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥದ್ದು ಅಂದ್ರೆ FDG ಪೆಟ್. ಅಂದ್ರೆ ನಿಮ್ಗೆ ಏನು ಹೇಳಿಲ್ಲ, ಪೆಟ್ ಸ್ಕ್ಯಾನ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು FDG ಪೆಟ್ ಸಿಟಿಗೆ ಅದನ್ನೇ ನಾವು ಹೇಳ್ತಿರ್ತೀವಿ. ಸೊ FDG ಪೆಟ್ ಸಿಟಿಯಲ್ಲಿ ಏನಾಗುತ್ತೆ, ಒಂದು ಸಕ್ಕರೆಯ ಅಂಶ ಗ್ಲೂಕೋಸ್ ಅನ್ನುವಂತಹ ಒಂದು ಕಣಕ್ಕೆ ಫ್ಲೂರೈಡ್ ಅನ್ನುವಂತಹ ಒಂದು ವಿಕಿರಣಶೀಲ ವಸ್ತುವನ್ನ ಅಟ್ಯಾಚ್ ಮಾಡಿ ಸೇರಿಸಿ ಅದನ್ನ ಕೊಟ್ಟು ಇಂಜೆಕ್ಷನ್ ಮೂಲಕ ಕೊಟ್ಟು ಸ್ಕ್ಯಾನಿಂಗ್ ಅನ್ನ ಮಾಡಲಾಗುತ್ತೆ. ಸೊ FDG ಪೆಟ್ ಸ್ಕ್ಯಾನ್, ಫ್ಲೂರೋ ಡಿಯಾಕ್ಸಿ ಗ್ಲೂಕೋಸ್ ಪೆಟ್ ಸ್ಕ್ಯಾನ್ ಅಂತ ಹೇಳಿ. ಇದೇ ರೀತಿಯಾಗಿ ಫ್ಯಾಪಿ ಪೆಟ್ ಸ್ಕ್ಯಾನ್ ಅಂತ ಸಹ ಇದೆ. ಫ್ಯಾಪಿ ಪೆಟ್ ಸ್ಕ್ಯಾನ್ ಅಲ್ಲಿ ಏನಾಗುತ್ತೆ, ಫೈಬ್ರೋಬ್ಲಾಸ್ಟ್ ಆಕ್ಟಿವೇಶನ್ ಪ್ರೋಟೀನ್ ಇನ್ಹಿಬಿಟರ್ ಅನ್ನುವಂತಹ ಒಂದು ಕಣವನ್ನ ಉಪಯೋಗಿಸ್ತೀವಿ. ಸೊ
ಸೊ ಈ ಫ್ಯಾಪಿ ಪೆಟ್ ಸ್ಕ್ಯಾನ್ ಜೊತೆಯಲ್ಲಿ ಗ್ಯಾಲಿಯಂ ಅನ್ನುವಂತಹ ಒಂದು ವಿಕಿರಣ ವಸ್ತುವನ್ನ ಸಹ ಉಪಯೋಗಿಸ್ತೀವಿ. ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಕ್ಯಾನ್ಸರ್ಗಳಲ್ಲಿ ಫ್ಯಾಪಿ ಪೆಟ್ ಸ್ಕ್ಯಾನ್ ಅನ್ನ ಉಪಯೋಗಿಸಬಹುದಾಗಿರುತ್ತೆ. ಇದನ್ನ ಬಿಟ್ಟು PSMA ಪೆಟ್ ಸ್ಕ್ಯಾನ್ ಅಂತ ಹೇಳಿ ಇದೆ. PSMA ಅಂತಂದ್ರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಮೆಂಬ್ರೇನ್ ಆಂಟಿಜೆನ್ ಅಂತ ಹೇಳಿ. ಸೊ ಈ PSMA ಪೆಟ್ ಸ್ಕ್ಯಾನ್ ಅಲ್ಲಿ ಏನಾಗುತ್ತೆ, ಪ್ರಾಸ್ಟೇಟ್ ಗ್ರಂಥಿಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಇದನ್ನ ಉಪಯೋಗಿಸ್ತೀವಿ. ಯಾಕಂದ್ರೆ ಈ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಮೆಂಬ್ರೇನ್ ಆಂಟಿಜೆನ್ ಅಥವಾ PSMA ಅನ್ನೋದೇನಿರುತ್ತೆ, ಅದು ಸಾಮಾನ್ಯವಾಗಿ ಈ ಪ್ರಾಸ್ಟೇಟ್ ಗ್ರಂಥಿಗಳ ಜೀವಕೋಶಗಳ ಮೇಲೆ ಮಾತ್ರ ಅದು ಇರುವಂತಹ ಒಂದು ರಿಸೆಪ್ಟರ್ಗಳೇನಿರುತ್ತೆ ಅಲ್ಲಿಗೆ ಹೋಗಿ ಅದು ಅಟ್ಯಾಚ್ ಆಗಿ ಅಲ್ಲಿ ಮಾತ್ರ ಅದರ ಹೊಳಪನ್ನ ಸೂಚಿಸುವಂಥದ್ದಾಗಿರುತ್ತೆ. ಇನ್ನು ಕೆಲವು ಡೋಟಾನ್ಯಾಕ್ ಪೆಟ್ ಸ್ಕ್ಯಾನ್ ಅಂತ ಸಹ ಹೇಳ್ತೀವಿ. ಇದನ್ನ ನ್ಯೂರೋ ಎಂಡೋಕ್ರೈನ್ ಕಾರ್ಸಿನೋಮಾ ಅನ್ನುವಂತಹ ಒಂದು ಕೆಲವು ನಿರ್ದಿಷ್ಟ ಕಾಯಿಲೆಗಳಲ್ಲಿ ಮಾತ್ರ ಉಪಯೋಗಿಸ್ತೀವಿ. ಎಲ್ಲಿ ಸೊಮ್ಯಾಟೋಸ್ಟ್ಯಾಟಿನ್ ರಿಸೆಪ್ಟರ್ ಅನ್ನುವಂತಹ ಕಣಗಳು ಜೀವಕೋಶಗಳ ಮೇಲೆ ಇರುತ್ತೋ ಅಲ್ಲಿ ಮಾತ್ರ ಇದು ಹೋಗಿ ಅಟ್ಯಾಚ್ ಆಗುತ್ತೆ, ಅಂದ್ರೆ ಅಲ್ಲಿ ಹೋಗಿ ಅಂಟಿಕೊಳ್ಳುತ್ತೆ. ಆಗೇನಾಗುತ್ತೆ, ಅಲ್ಲಿರುವಂತಹ ಚಟುವಟಿಕೆಯನ್ನು ನಮಗೆ ಅಳಿಯೋದಕ್ಕೆ ಅಥವಾ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ವಿವಿಧ ತರಹದ ಪೆಟ್ ಸ್ಕ್ಯಾನ್ಗಳು ಇರುತ್ತೆ. ಪೆಟ್ ಸ್ಕ್ಯಾನ್ ನ ಅಗತ್ಯ ಇರುತ್ತಾ, CT ಸ್ಕ್ಯಾನ್ ಸಾಕಾಗೋದಿಲ್ವಾ ಅಂತ ಹೇಳಿ ಸಹ ತುಂಬಾ ಜನ ನನ್ನ ಹತ್ರ ಕೇಳ್ತಾರೆ. CT ಸ್ಕ್ಯಾನ್ ಯಾವ ರೀತಿಯಾದ ಒಂದು ಪರೀಕ್ಷೆ ಅಂತಂದ್ರೆ, ನಿಮ್ಮ ಅಂಗರಚನೆಯನ್ನ ಮಾತ್ರ ಅದು ತಿಳಿಸ್ಕೊಳ್ಳುತ್ತೆ. ಅಂದ್ರೆ ಸ್ಟ್ರಕ್ಚರ್ ಏನಿರುತ್ತೆ ಒಳಗಡೆ, ನಿಮ್ಮ ಲಿವರ್ ಹೇಗಿದೆ, ಏನಾದ್ರೂ ಗಡ್ಡೆ ಇದೆಯಾ, ಮೂಳೆ ಹೇಗಿದೆ, ಈ ರೀತಿಯಾಗಿ ವಿವಿಧ ಅಂಗಗಳು ಯಾವ ಯಾವ ರೀತಿಯಲ್ಲಿದೆ, ಎಷ್ಟು ಗಾತ್ರದಲ್ಲಿದೆ, ಈ ರೀತಿಯಾದ ಒಂದು ಅಳತೆ ಪ್ರಮಾಣವನ್ನ ಅದು ನಮ್ಗೆ ಹೇಳುತ್ತೆ. ಆದ್ರೆ ಪೆಟ್ ಸ್ಕ್ಯಾನ್ ಏನ್ ಹೇಳುತ್ತೆ ಅಂತಂದ್ರೆ, ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಜೀವಕೋಶ ಎಷ್ಟು ವೇಗವಾಗಿ ಅದು ಸಕ್ಕರೆಯನ್ನ ಹೀರ್ಕೊಳ್ತಾ ಇದೆ, ಗ್ಲೂಕೋಸ್ ಅನ್ನ ಹೀರ್ಕೊಳ್ತಾ ಇದೆ, ಎಷ್ಟು ವೇಗವಾಗಿ ಅದು ಶಕ್ತಿಯನ್ನ ಬಿಡುಗಡೆ ಮಾಡ್ತಿದೆ, ಅಂದ್ರೆ ಎಷ್ಟು ಆಕ್ಟಿವ್ ಆಗಿದೆ ಅನ್ನುವಂಥ ಒಂದು ಸೂಚನೆಯನ್ನ ಅಥವಾ ಅನ್ನುವಂಥ ಒಂದು ವಿಷಯವನ್ನ ನಮ್ಗೆ ತಿಳಿಸ್ಕೊಳ್ಳುವಂತ ಒಂದು ಸ್ಕ್ಯಾನ್ ಆಗಿರುತ್ತೆ. ಕೆಲವು ಕಾಯಿಲೆಗಳಲ್ಲಿ, ಉದಾಹರಣೆಗೆ ಲಿಂಫೋಮಾ ಅಥವಾ ಸೆಮಿನೋಮಾ ಇರಬಹುದು, ಗಡ್ಡೆ ಇದ್ರೂ ಸಹ ದೇಹದಲ್ಲಿ ಅದು ನಿಮ್ಗೆ CT ಸ್ಕ್ಯಾನ್ ಅಲ್ಲಿ ಗಡ್ಡೆ ಕಾಣಿಸುತ್ತೆ. ಆದ್ರೆ ಆ ಗಡ್ಡೆಯಲ್ಲಿ ಚಟುವಟಿಕೆ ಇಲ್ಲದೆ ಇದ್ರೆ ಅದು ಸತ್ತು ಹೋಗಿರುವಂತಹ ಒಂದು ಗಡ್ಡೆ ಅಂತ ಹೇಳಿ ನಾವು ಅದಕ್ಕೇನು ಚಿಕಿತ್ಸೆನೂ ಬೇಕಾಗೋದಿಲ್ಲ. ಅಂದ್ರೆ ಆರಾಮಾಗಿ ಇರಬಹುದು, ಅದು ಅದ್ರ ಬಗ್ಗೆ ತೊಂದರೆ ಇದೆ ಅಂತ ಹೇಳಿ ಆಗೋದಿಲ್ಲ. ಸೊ ಅಂತಹ ಕೆಲವು ಅಂತಹ ಕೆಲವು ಕಾಯಿಲೆಗಳಲ್ಲಂತೂ ಪೆಟ್ ಸ್ಕ್ಯಾನ್ ಖಂಡಿತವಾಗೂ ಅಗತ್ಯವಾಗಿ ಬೇಕಿರುತ್ತೆ. ಇನ್ನು ಕೆಲವು ಕಾಯಿಲೆಗಳಲ್ಲಿ, ಉದಾಹರಣೆಗೆ ಕಿಡ್ನಿ ಕ್ಯಾನ್ಸರ್ನಲ್ಲಿ ಅದರಲ್ಲಿ ಅಷ್ಟೊಂದು ಚಟುವಟಿಕೆ ಇಲ್ಲದೆ ಇರೋದ್ರಿಂದ ಕಿಡ್ನಿ ಕ್ಯಾನ್ಸರ್ ಅಲ್ಲಿ ಕೇವಲ CT ಸ್ಕ್ಯಾನ್ ಸಾಕಾಗ್ಬೋದು. ಆದ್ರೆ ಏನಾಗುತ್ತೆ ಅಂತಂದ್ರೆ, CT ಸ್ಕ್ಯಾನ್ ಹೊಟ್ಟೆ ಭಾಗದ್ದು, CT ಸ್ಕ್ಯಾನ್ ಎದೆ ಭಾಗದ್ದು, CT ಸ್ಕ್ಯಾನ್ ಕತ್ತಿನ ಭಾಗದ್ದು, ಎಲ್ಲದನ್ನ ನೀವು ಸೆಪರೇಟ್ ಆಗಿ ಮಾಡಿಸಿದಾಗ ಆಲ್ಮೋಸ್ಟ್ ನೀವು ಪೆಟ್ ಸ್ಕ್ಯಾನ್ ಮಾಡೋಕೆ ಎಷ್ಟು ದುಡ್ಡಾಗುತ್ತೋ, ಎಷ್ಟು ದರ ಇರುತ್ತೋ ಅಷ್ಟೇ ಆಗೋದ್ರಿಂದ ತುಂಬಾ ಜನ ವೈದ್ಯರು ಏನ್ ಮಾಡ್ತೀವಿ ಅಂತಂದ್ರೆ, ಒಂದೇ ಸಲಕ್ಕೆ ಪೆಟ್ ಸ್ಕ್ಯಾನ್ ಅನ್ನ ಬರೆಯುವಂತ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ಕೆಲವು ಸಂದರ್ಭಗಳಲ್ಲಿ, ಕೆಲವು ಕಾಯಿಲೆಗಳಿಗೆ ಪೆಟ್ ಸ್ಕ್ಯಾನ್ ಖಂಡಿತವಾಗ್ಲೂ ಅಗತ್ಯ ಇರುತ್ತೆ. ಕೆಲವು ಕಾಯಿಲೆಗಳಲ್ಲಿ CT ಸ್ಕ್ಯಾನ್ ಸಾಕಾಗೋ ಸಾಧ್ಯತೆ ಇರುತ್ತೆ. ಯಾವ ರೀತಿಯಾಗಿ ಪೆಟ್ ಸ್ಕ್ಯಾನ್ ಅನ್ನ ಮಾಡ್ತಾರೆ ಅಂತಂದ್ರೆ, ನಾನು ಹೇಳಿದ ಹಾಗೆ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟು ಸಾಮಾನ್ಯವಾಗಿ ಒಂದು 40 ನಿಮಿಷದಿಂದ 1 ಗಂಟೆ ಸಮಯವರೆಗೂ ನಿಮಗೆ ವೆಯ್ಟ್ ಮಾಡೋದಕ್ಕೆ ಅಥವಾ ಕಾಯೋದಕ್ಕೆ ಹೇಳ್ತಾರೆ. ಅವಾಗ ಏನಾಗುತ್ತೆ, ಆ ಕಾಂಟ್ರಾಸ್ಟ್ ನಿಮ್ಮ ದೇಹದಲ್ಲೆಲ್ಲ ಅದು ಹರಡಿ ಆ ಒಂದು ಎಲ್ಲ ಜೀವಕೋಶಗಳು ಅದನ್ನ ಹೀರ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯವನ್ನ ಕೊಟ್ಟ ಹಾಗೆ ಆಗುತ್ತೆ. ಆದ್ರಿಂದ ಒಂದು ವೇಟಿಂಗ್ ಟೈಮ್ ಅಂತೂ ಇರುತ್ತೆ. ಮತ್ತೆ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಮಾಡುವಂತದ್ದು. ಹಿಂದಿನ ದಿನ ಸಾಮಾನ್ಯವಾಗಿ ಏನು ತಿನ್ಬೇಡಿ ಅಂತ ಹೇಳಿರ್ತಾರೆ, ಅಥವಾ ಒಂದು 4 ರಿಂದ 6 ಗಂಟೆಗಳ ಸಮಯ ಕನಿಷ್ಠ ಪಕ್ಷ ಏನು ತಿಂದಿರ ಇರ್ಬೇಕಾಗತ್ತೆ. ಈ ಪೆಟ್ ಸ್ಕ್ಯಾನ್ ಮಾಡುವಂತ ಸಂದರ್ಭದಲ್ಲಿ ಒಂದು 15 ರಿಂದ 30 ನಿಮಿಷ ಆದ್ರೂ ಮಿನಿಮಮ್ ಬೇಕಾಗುತ್ತೆ. ಕನಿಷ್ಠ ನೀವು ಅಷ್ಟೊತ್ತು ಆ ಒಂದು ಪೆಟ್ ಸ್ಕ್ಯಾನ್ ನ ಕೋಣೆಯಲ್ಲಿ ಇರ್ಬೇಕಾಗತ್ತೆ. ಸ್ಕ್ಯಾನಿಂಗ್ ಮಾಡುವಾಗ ಕೆಲವರಿಗೆ ಒಂದು ರೀತಿಯಾಗಿ ಗುಯಿ ಅನ್ನುವಂತಹ CT ಸ್ಕ್ಯಾನ್ ಮಾಡುವಾಗ ಏನ್ ಶಬ್ದ ಕೇಳಿಸುತ್ತೆ, ಅದು ಇದರಲ್ಲೂ ಸಹ ಕೇಳಿಸಬಹುದಾಗಿರುತ್ತೆ. ಅದನ್ನು ಬಿಟ್ಟು ಇದರಲ್ಲಿ ತೊಂದರೆ ಅಂತ ಹೇಳಿ ಏನು ಇರೋದಿಲ್ಲ. ಆದ್ರೆ ನೀವು ಸಕ್ಕರೆ ಕಾಯಿಲೆ ಇರುವಂತವರಾಗಿದ್ರೆ ಶುಗರ್ ಲೆವೆಲ್ಸ್ ಏನಿರುತ್ತೆ, ನಿಮ್ಮ ಸಕ್ಕರೆಯ ಕಣಗಳೇನಿರುತ್ತೆ, ಅದು 150 ರಿಂದ 180 ಇದ್ರೆ ಒಳ್ಳೇದು. ಕೆಲವು ಸಲ ನಾವು ಎಮರ್ಜೆನ್ಸಿ ಇರುವಂತಹ ಸಂದರ್ಭದಲ್ಲಿ 200 ಸಹ ನಾವು ಈ ಟೆಸ್ಟ್ ಅನ್ನ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ರೆ ಸಾಮಾನ್ಯವಾಗಿ ಪೆಟ್ ಸ್ಕ್ಯಾನ್ ಅನ್ನ ಮಾಡೋದಿಲ್ಲ. ಹಾಗೇನೆ ಕ್ರಿಯಾಟಿನಿನ್ ಅಥವಾ ಏನು ಕಿಡ್ನಿ ತೊಂದರೆ ಇರುವಂತವರಾಗಿದ್ರೆ, ನಿಮ್ಮ ಕಿಡ್ನಿ ಪರೀಕ್ಷೆಯ ಒಂದು ಮಾಪನ ಏನಿರುತ್ತೆ, ಕ್ರಿಯಾಟಿನ್ ಅನ್ನುವಂತಹ ಒಂದು ರಕ್ತ ಪರೀಕ್ಷೆ ಏನಿರುತ್ತೆ, ಅದು ಸಹ ನಾರ್ಮಲ್ ಆಗಿರ್ಬೇಕು. ಅದೇನಾದ್ರೂ ಜಾಸ್ತಿ ಇದ್ರೂ ಸಹ ನಾವು ಸಾಮಾನ್ಯವಾಗಿ ಪೆಟ್ CT ಅನ್ನ ಮಾಡೋದಿಲ್ಲ. ಕೆಲವು ಸಲ ಕಾಂಟ್ರಾಸ್ಟ್ ಕೊಡ್ದಿರಾ, ಅಂದ್ರೆ CTಗೆ ಅಗತ್ಯ ಇರುವಂತಹ ಕೆಲವು ಇಂಜೆಕ್ಷನ್ ಕೊಡ್ದಿರಾ ಬರೀ ರೇಡಿಯೋ ಆಕ್ಟಿವ್ ಟ್ರೇಸರ್ ಏನಿರುತ್ತೆ, ವಿಕಿರಣಶೀಲ ವಸ್ತು ಏನಿರುತ್ತೆ, ಅದನ್ನ ಮಾತ್ರ ಕೊಟ್ಟು ಪೆಟ್ಟನ್ನ ನಾನ್ ಕಾಂಟ್ರಾಸ್ಟ್ ಪೆಟ್ CT ಅಂತ ಹೇಳಿ ಮಾಡುವಂತ ಸಾಧ್ಯತೆ ಇರುತ್ತೆ. ನಿಮಗೆ ಪೆಟ್ನ ಅಗತ್ಯ ಎಷ್ಟಿದೆ ಅನ್ನೋದ್ರ ಮೇಲೆ ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ. ಯಾರು ಇದನ್ನ ಮಾಡಿಸ್ಕೋಬಾರ್ದು ಅಂತಂದ್ರೆ, ಒಂದು ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಗರ್ಭಿಣಿ ಸ್ತ್ರೀಯರು ಇದನ್ನ ಮಾಡಿಸ್ಕೊಳ್ಳೋ ಹಾಗಿಲ್ಲ.
ಮತ್ತೆ ಹಾಲು ಉಣಿಸುವ ತಾಯಂದಿರು ಇದನ್ನ ಮಾಡಿಸ್ಕೋಬಹುದು. ಆದ್ರೆ ಇದನ್ನ ಮಾಡಿಸಿದ ಒಂದು 24 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮಗುಗೆ ಹಾಲು ಕೊಡೋ ಹಾಗಿಲ್ಲ. ಆ ಹಾಲನ್ನ ನೀವು ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ, ಅಂದ್ರೆ ಹಿಂಡಿ ಅದನ್ನ ಚೆಲ್ಬೇಕಾಗತ್ತೆ. ಯಾಕಂದ್ರೆ ಈ ವಿಕಿರಣಶೀಲ ವಸ್ತು ಏನಿರುತ್ತೆ ಅದು ನಿಮ್ಮ ಎದೆ ಹಾಲಿನಲ್ಲಿ ಸಹ ಸೇರ್ಕೊಳ್ಳುತ್ತೆ. ಹಾಗೇನೆ ನೀವು ಪೆಟ್ ಸಿಟಿ ಆದ್ಮೇಲೆ ಒಂದು ದಿನ ಪೂರ್ತಿ ಚೆನ್ನಾಗಿ ನೀರನ್ನ ಕುಡಿದು ಅದನ್ನ ಮೂತ್ರದ ಮೂಲಕ ಆ ರೇಡಿಯೋ ಆಕ್ಟಿವ್ ಅಥವಾ ವಿಕಿರಣಶೀಲ ವಸ್ತು ಏನ್ ಕೊಟ್ಟಿರ್ತೀವಿ ಅದು ಮೂತ್ರದಿಂದ ಹೊರಗಡೆ ಹಾಕೋದಕ್ಕೆ ನೀವು ಅದಕ್ಕೆ ಸಹಾಯ ಮಾಡ್ಬೇಕಾಗಿರುತ್ತೆ. ಇನ್ನು ಪೆಟ್ ಸಿಟಿಯನ್ನ ಯಾವಾಗ ಇದನ್ನ ಉಪಯೋಗಿಸಬಹುದು ಅಂತಂದ್ರೆ, ಒಂದು ರೋಗ ನಿರ್ಣಯ ಹಂತದಲ್ಲಿ, ಅಂದ್ರೆ ಡಯಾಗ್ನೋಸಿಸ್ ಮಾಡುವಂತ ಸಂದರ್ಭದಲ್ಲಿ, ನಿಮ್ಗೆ ಕಾಯಿಲೆ ಇರಬಹುದು ಅಂತ ಹೇಳುವಂತ ಸಂದರ್ಭದಲ್ಲಿ ಪೂರಕವಾಗಿ ಇದನ್ನ ಉಪಯೋಗಿಸ್ತೀವಿ. ಇನ್ನು ರೋಗ ನಿರ್ಣಯ ಆದ್ಮೇಲೆ, ಅಂದ್ರೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ ಹಂತ ನಿರ್ಣಯ ಮಾಡುವಂತದ್ರಲ್ಲಿ, ಅಂದ್ರೆ ಸ್ಟೇಜಿಂಗ್ ಮಾಡುವಂತದ್ರಲ್ಲಿ, ಯಾವ ಹಂತದಲ್ಲಿ ನಿಮ್ಮ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ಪೆಟ್ ಸ್ಕ್ಯಾನ್ ಅನ್ನ ಮಾಡಿಸ್ತೀವಿ. ಸೊ ಕೇವಲ ಆ ಒಂದು ಜಾಗದಲ್ಲಿ ಮಾತ್ರನೇ ಇದೆಯಾ, ಅದು ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಹೇಳಿ ಸಹ ನಮ್ಗೆ ಪೆಟ್ ಸ್ಕ್ಯಾನ್ ನಲ್ಲಿ ಗೊತ್ತಾಗುತ್ತೆ. ದುಗ್ಧರಸ ಗ್ರಂಥಿಗಳಿಗೆ ಹೋಗಿದೆಯಾ, ಬೇರೆ ಅಂಗಗಳಿಗೆ ಅಂದ್ರೆ ಯಕೃತ್ತಿಗೆ ಇರಬಹುದು, ಅಂದ್ರೆ ಲಿವರ್ಗೆ ಇರಬಹುದು, ಶ್ವಾಸಕೋಶಕ್ಕೆ ಇರಬಹುದು, ಮೂಳೆಗಳಿಗೆ ಇರಬಹುದು, ಈ ರೀತಿಯಾಗಿ ಬೇರೆ ಅಂಗಗಳಿಗೆ ಇದೇನಾದ್ರೂ ಈಗಾಗಲೇ ಹರಡಿದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಹ ನಾವು ಪೆಟ್ ಸಿಟಿಯನ್ನ ಉಪಯೋಗಿಸ್ತೀವಿ. ಅಷ್ಟೇ ಅಲ್ದಿರ ನಾವು ಬಯಾಪ್ಸಿ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ನಿಮ್ಮ ಯಾವ ಜಾಗದಿಂದ ಆ ಒಂದು ತುಂಡನ್ನ ತೆಗೆದು ನಾವು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದ್ರೆ ಒಳ್ಳೇದು ಅಂತ ಹೇಳಿ ಸಹ ನಮ್ಗೆ ಇದು ಗೈಡ್ ಮಾಡೋದಕ್ಕೆ ಸಹ ನಾವು ಪೆಟ್ ಸಿಟಿಯನ್ನ ಉಪಯೋಗಿಸ್ತೀವಿ. ಸೊ ಯಾವ ಜಾಗದಲ್ಲಿ ಹೊಳಪು ಜಾಸ್ತಿ ಇರುತ್ತೋ, ಯಾವ ಜಾಗದಲ್ಲಿ ಆಕ್ಟಿವಿಟಿ ಅಥವಾ ಚಟುವಟಿಕೆ ಜಾಸ್ತಿ ಇರುತ್ತೋ ಅಂತ ಜಾಗದಿಂದ ನಾವು ಕಣಗಳನ್ನ ತಗೊಂಡು, ಟಿಶ್ಯೂವನ್ನ ತಗೊಂಡು ಮೈಕ್ರೋಸ್ಕೋಪ್ ನಲ್ಲಿ ಇಟ್ಟು ನೋಡಿದ್ರೆ ನಮ್ಗೆ ಒಂದೇ ಸಲಕ್ಕೇನೆ ಅದು ಕನ್ಫರ್ಮ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಬಯೋಪ್ಸಿ ಮಾಡುವಂತ ಸಂದರ್ಭದಲ್ಲಿ ಸಹ ನಾವು ಇದನ್ನ ಬಳಸಬಹುದು. ಹಾಗೇನೆ ಚಿಕಿತ್ಸೆಗೆ ಸಹ, ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ, ಈಗ ಕೆಲವು ಸೈಕಲ್ಗಳ ಚಿಕಿತ್ಸೆ ಕೊಟ್ಟಿರ್ತೀವಿ. ಉದಾಹರಣೆಗೆ ಲಿಂಫೋಮಾದಲ್ಲಿ 2 ಸೈಕಲ್ ನಾವು ಚಿಕಿತ್ಸೆ ಕೀಮೋಥೆರಪಿ ಕೊಟ್ಟ ಮೇಲೆ, ಸೊ ಮತ್ತೆ ಅದಕ್ಕೆ ಚಿಕಿತ್ಸೆಗೆ ಯಾವ ರೀತಿಯಾಗಿ ಅದು ಪ್ರತಿಕ್ರಿಯೆ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಕೆ ಸಹ ನಾವು ಪೆಟ್ ಸಿಟಿಯನ್ನ ಉಪಯೋಗಿಸ್ತೀವಿ. ಅದ್ರ ಬೇಸಿಸ್ ಮೇಲೆ, ಅಂದ್ರೆ ಈಗ ಯಾವುದೇ ಒಂದು ಆಕ್ಟಿವಿಟಿ ಇಲ್ಲ ಮತ್ತೆ ಅಥವಾ ಕಾಯಿಲೆ ಸ್ವಲ್ಪ ಮಟ್ಟಿಗೆ ಮಾತ್ರ ಕಂಟ್ರೋಲ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಸಹ ಕೆಲವು ಸಲ ಚಿಕಿತ್ಸೆ ಬದಲಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಚಿಕಿತ್ಸೆಯನ್ನ ನಾವು ಮುಂದುವರಿಸುವಂತ ಸಂದರ್ಭದಲ್ಲಿ ಸಹ ನಾವು ಪೆಟ್ ಸಿಟಿಯನ್ನ ಬಹಳಷ್ಟು ಉಪಯೋಗಿಸ್ತೀವಿ. ಪೆಟ್ ಸಿಟಿ ರಿಪೋರ್ಟ್ ಅನ್ನ ಓದೋದು ಹೇಗೆ ಅಂತಂದ್ರೆ, ಮೊದಲನೇದಾಗಿ ಮಾಡ್ಬೇಕಾಗಿರೋದು, ಯಾವುದೇ ಒಂದು ಪೆಟ್ ಸಿಟಿ ರಿಪೋರ್ಟ್ ಅನ್ನ ನೋಡಿದಾಗ ಅದರಲ್ಲಿ ರೋಗಿಯ ಹೆಸರು, ವಯಸ್ಸು, ಆಸ್ಪತ್ರೆಯ ಸಂಖ್ಯೆ ಮತ್ತೆ ಪೆಟ್ ಸಿಟಿಯನ್ನ ಮಾಡಿದಂತ ದಿನಾಂಕ ಏನಿದೆ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಅದೆಲ್ಲ ಸರಿಯಾಗಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ರೋಗಿಗೆ ಇದುವರೆಗೂ ಏನೇನು ಚಿಕಿತ್ಸೆ ಆಗಿದೆ, ಇದುವರೆಗೂ ಯಾವ್ದಾದ್ರು ರೋಗ ನಿರ್ಣಯ ಆಗಿದ್ಯಾ, ಅವ್ರಿಗೆ ಏನಾದ್ರೂ ಚಿಕಿತ್ಸೆ ಸಿಕ್ಕಿದ್ಯಾ, ಯಾವಾಗ ಸಿಕ್ಕಿತ್ತು, ಆ ಚಿಕಿತ್ಸೆ ಆಗಿ ಎಷ್ಟು ದಿನಗಳಾಗಿದೆ ಅನ್ನುವಂಥ ಒಂದು ಅಟ್ಲೀಸ್ಟ್ ಸ್ವಲ್ಪ ಸಣ್ಣದಾದ ಒಂದು ಟ್ರೀಟ್ಮೆಂಟ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅಂದ್ರೆ ಚಿಕಿತ್ಸೆಯ ಒಂದು ಚರಿತ್ರೆ ಏನಿರುತ್ತೆ ಅದನ್ನ ಸಹ ನಾವು ತಿಳ್ಕೊಬೇಕಿರುತ್ತೆ. ಅದಾದ್ಮೇಲೆ ಎಲ್ಲೆಲ್ಲಿ ಹೊಳಪು ಜಾಸ್ತಿ ಇದೆ, ಅಂದ್ರೆ SUV, ಸ್ಟ್ಯಾಂಡರ್ಡೈಸ್ಡ್ ಅಪ್ಟೇಕ್ ವ್ಯಾಲ್ಯೂ ಅಂತ ಏನ್ ಹೇಳ್ತೀವಿ, ಆ ಒಂದು ಸಂಖ್ಯಾ ಪ್ರಮಾಣವನ್ನ ಹೇಳುವಂತ ಒಂದು ಸಂಖ್ಯೆ ಏನಿದೆ, ಆ SUV ಅನ್ನುವಂಥ ಒಂದು ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ನಾವು ನೋಡ್ಬೇಕಾಗತ್ತೆ. 0ಯಿಂದ 2 ಏನಿರುತ್ತೆ ಅದು ಸಾಮಾನ್ಯವಾಗಿ ನಾರ್ಮಲ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಅಪ್ಟೇಕ್ ಇಲ್ಲ, ಅಲ್ಲಿ ಜಾಸ್ತಿಯಾದ ಒಂದು ಚಟುವಟಿಕೆ ಇಲ್ಲ, ಅದು ನಾರ್ಮಲ್ ಅನ್ನುವಂಥದ್ದು. ಎಲ್ಲ ಸಾಮಾನ್ಯ ನಮ್ಮ ಸ್ನಾಯುಗಳಿರಬಹುದು, ಕೊಬ್ಬಿನ ಅಂಶ ಇರಬಹುದು, ನಮ್ಮ ದೇಹದ ಬೇರೆ ಜೀವಕೋಶಗಳಿರಬಹುದು, ಅಲ್ಲೆಲ್ಲಾನು ಸಾಮಾನ್ಯವಾಗಿ SUV ಅನ್ನುವಂಥದ್ದು 0ಯಿಂದ 2 ಇರುತ್ತೆ. ಇನ್ನು ಕೆಲವು ಕಡೆ ಏನಾಗುತ್ತೆ, ಇದು 0, 2ಕ್ಕಿಂತ 3ಕ್ಕಿಂತ ಜಾಸ್ತಿ ಆದಾಗ, ಅದರಲ್ಲಿ 2ರಿಂದ 3 ಇದ್ರೆ ಕೆಲವು ಸಲ ಅದನ್ನ ನಾರ್ಮಲ್ ಅಂತ ಹೇಳಿ ಪರಿಗಣಿಸ್ತೀವಿ, ಅಥವಾ ಅದರಲ್ಲಿ ಅಬ್ನಾರ್ಮಲ್ ಇರಬಹುದು, ಏನಾದ್ರು ತೊಂದರೆ ಇರಬಹುದು ಅಂತ ಹೇಳಿ ಸಹ ಅದು ನಿಮ್ಮ ವೈದ್ಯರೇ ಒಂದು ನಿರ್ಧಾರ ಮಾಡುವಂತ ಸಂಖ್ಯೆ ಆಗಿರುತ್ತೆ. ಆದ್ರೆ 3ಕ್ಕಿಂತ ಜಾಸ್ತಿ ಇದ್ರೆ ಏನಾದ್ರೂ ತೊಂದರೆ ಇರಬಹುದು ಅಂತ ಹೇಳಿ. ಸೊ 3ಕ್ಕಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ಒಂದು ಉರಿಯೂತ ಇರಬಹುದು, ಅಂದ್ರೆ ಇನ್ಫ್ಲಮೇಷನ್ ಇರಬಹುದು, ಅಂದ್ರೆ ನಿಮ್ಗೆ ಗಾಯ ಆಗಿರೋದು ಒಣಗುವಂತ ಸಂದರ್ಭದಲ್ಲಿ ಸಹ ಇರಬಹುದು, ಅಥವಾ ಯಾವುದೇ ಒಂದು ಸೋಂಕು ಇರಬಹುದು. ಈಗ ಉದಾಹರಣೆಗೆ TB ಕಾಯಿಲೆ ಇರುವಂತದ್ದು, ಅಥವಾ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುವಂತದ್ದು ಇರಬಹುದು, ವೈರಲ್ ಫೀವರ್ ಇರಬಹುದು. ಸೊ ಯಾವುದೇ ಒಂದು ಸಣ್ಣ ಪುಟ್ಟ ಜ್ವರ ಬಂದರೂ ಸಹ ನಿಮ್ಮ ದುಗ್ಧರಸ ಗ್ರಂಥಿಗಳಲ್ಲಿ ಸ್ವಲ್ಪ ಮಟ್ಟಿನ ಹೊಳಪು ಕಾಣಿಸ್ಕೋಬಹುದಾಗಿರುತ್ತೆ. ಸೊ ಇದು ರಿಯಾಕ್ಟಿವ್ ಅಥವಾ ಒಂದು ಇನ್ಫೆಕ್ಟಿವ್ ಅಥವಾ ಏನೋ ಒಂದು ಸೋಂಕಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮಾಣ ಇರಬಹುದು ಅಂತ ಹೇಳಿ ನಾವು ಸಂಶಯವನ್ನ ಪಡ್ತೀವಿ. ಇನ್ನು 3ಕ್ಕಿಂತ ಜಾಸ್ತಿ ಅಥವಾ 5ಕ್ಕಿಂತಲೂ ಜಾಸ್ತಿ ಇದ್ರೆ ಸಾಮಾನ್ಯವಾಗಿ ಕ್ಯಾನ್ಸರ್ ಇರುವ ಸಾಧ್ಯತೆ ಇದೆ ಅಂತ ಹೇಳಿ ಸಹ ನಾವು ಸಂಶಯ ಪಡ್ತೀವಿ. ಕ್ಯಾನ್ಸರ್ ನಲ್ಲಿ ಸಾಮಾನ್ಯವಾಗಿ ಇದರ ಸಂಖ್ಯೆ 5, 10, 15, 25 ಈ ರೀತಿಯಾಗಿ ಒಂದು 50ರವರೆಗೂ ಸಹ ಹೋಗುವಂತ ಸಾಧ್ಯತೆ ಇರುತ್ತೆ.
ಕ್ಯಾನ್ಸರ್ನಲ್ಲಿ ಹೊರತುಪಡಿಸಿ ಕೆಲವು ಸಲ ಏನಾಗುತ್ತೆ, ತುಂಬಾ ಜಾಸ್ತಿಯಾಗಿ ನಿಮಗೆ ಸೋಂಕಿದ್ರೆ, ಅಂದ್ರೆ ಉದಾಹರಣೆಗೆ ಟ್ಯೂಬರ್ಕ್ಲೋಸಿಸ್ ಅಥವಾ ಏನು ಕ್ಷಯ ರೋಗ ಹೇಳ್ತೀವಿ, ಕ್ಷಯ ರೋಗದಲ್ಲಿ ಸಹ 10-15 ಈ ರೀತಿಯಾದ ಸಂಖ್ಯೆಗಳನ್ನ ನೋಡೋ ಸಾಧ್ಯತೆ ಇರುತ್ತೆ. ಪೆಟ್ ಸ್ಕ್ಯಾನ್ ರಿಪೋರ್ಟ್ ನೋಡುವಂತ ಸಂದರ್ಭದಲ್ಲಿ ಫಾಲ್ಸ್ ಪಾಸಿಟಿವ್, ಫಾಲ್ಸ್ ನೆಗೆಟಿವ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಫಾಲ್ಸ್ ಪಾಸಿಟಿವ್ ಅಂತಂದ್ರೆ ಏನು ಕ್ಯಾನ್ಸರ್ ಇರೋದಿಲ್ಲ, ಬೇರೆ ಕಾರಣಗಳಿಂದ ಹೊಳಪಿರುವಂತ ಸಂದರ್ಭದಲ್ಲಿ ಪೆಟ್ ಸ್ಕ್ಯಾನ್ ಅದನ್ನ ಹೊಳಪು ಅಂತ ಹೇಳಿ ಅದು ಕ್ಯಾನ್ಸರ್ ಅಂತ ಹೇಳಿ ಹೇಳುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಕ್ಯಾನ್ಸರ್ ಇಲ್ಲ, ಆದ್ರೆ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ ನಿಮ್ಮ ಪೆಟ್ ಸ್ಕ್ಯಾನ್ ಹೇಳೋದನ್ನ ಫಾಲ್ಸ್ ಪಾಸಿಟಿವ್ ಅಂತ ಹೇಳಿ ಹೇಳ್ತೀವಿ. ಇನ್ನು ಫಾಲ್ಸ್ ನೆಗೆಟಿವ್ ಅಂತಂದ್ರೆ ಕ್ಯಾನ್ಸರ್ ಇದ್ರೂನು ಅದರಲ್ಲಿ ಹೊಳಪು ಕಾಣಿಸದೇ ಇರುವಂತದ್ದು. ಅಂದ್ರೆ ಕೆಲವು ಕ್ಯಾನ್ಸರ್ಗಳೇನಿರುತ್ತೆ ಅದು ತುಂಬಾ ನಿಧಾನಕ್ಕೆ ಜಾಸ್ತಿ ಆಗುವಂತಹ, ನಿಧಾನಕ್ಕೆ ವಿಭಜನೆ ಆಗಿ ಚಟುವಟಿಕೆ ಕಡಿಮೆ ಇರುವಂತಹ, ಚಯಾಪಚಯ ಕ್ರಿಯೆ ಏನಿರುತ್ತೆ ಅದು ಕಡಿಮೆ ಇರುವಂತಹ ಕ್ಯಾನ್ಸರ್ಗಳೇನಿರುತ್ತೆ, ಸೊ ಅಂಥದ್ರಲ್ಲಿ ಏನಾಗುತ್ತೆ, ಹೊಳಪು ಜಾಸ್ತಿ ಇರೋದಿಲ್ಲ, ಅದರಿಂದ ಪೆಟ್ ಸ್ಕ್ಯಾನ್ ಏನಿರುತ್ತೆ ನೆಗೆಟಿವ್ ಅಂತ ಹೇಳಿ ಇರುತ್ತೆ, ಆದ್ರೆ ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ. ಸೊ ಇಂಥದ್ದನ್ನ ಫಾಲ್ಸ್ ನೆಗೆಟಿವ್ ಅಂತ ಹೇಳ್ತೀವಿ. ಸೊ ಇದರ ಬಗ್ಗೆ ಗೊತ್ತಿರುವಂತದ್ದು ಸಾಮಾನ್ಯವಾಗಿ ವೈದ್ಯರಿಗೆ ಮಾತ್ರ. ಯಾಕೆ ಇದರ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಒಂದು ಚಾಟ್ ಜಿಪಿಟಿಯಲ್ಲಿ ಅಥವಾ ಪರ್ಪ್ಲೆಕ್ಸಿಟಿಯಲ್ಲಿ ನಿಮ್ಮ ಒಂದು ಪೆಟ್ ಸ್ಕ್ಯಾನ್ ನ ರಿಪೋರ್ಟ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಸೊ ನೀವು ಕೊಡೋ ಪ್ರಾಂಪ್ಟ್ ಮೇಲೆ ಅದರ ಒಂದು ಉತ್ತರ ಏನಿರುತ್ತೆ, ರಿಪ್ಲೈ ಏನಿರುತ್ತೆ ಅದು ವಿಭಿನ್ನವಾಗಿರುತ್ತೆ. ಉದಾಹರಣೆಗೆ ನೀವು ಬರೀ ಐ ಹ್ಯಾವ್ ಕ್ಯಾನ್ಸರ್, ದಿಸ್ ಇಸ್ ಮೈ ಪೆಟ್ ಸ್ಕ್ಯಾನ್ ಅಂತ ಹೇಳಿ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಅಂದ್ರೆ ನನಗೆ ಕ್ಯಾನ್ಸರ್ ಇದೆ, ಇದು ನನ್ನ ಪೆಟ್ ಸ್ಕ್ಯಾನ್ ರಿಪೋರ್ಟ್, ಇದ್ರ ಬಗ್ಗೆ ಹೇಳು ಅಂತ ನೀವು ಅದಕ್ಕೆ ಕೊಟ್ರಿ ಅಂತ ಇಟ್ಕೊಳ್ಳಿ ಸೂಚನೆಯನ್ನ. ಸೊ ಅದು ನಿಮ್ಗೆ ಅಲ್ಲಿರುವಂತಹ ಪೆಟ್ ಸ್ಕ್ಯಾನ್ ನ ಹೊಳಪಿನ ಮೇಲೆ ನಿಮ್ಗೆ ಒಂದು 28 ಲೈನ್ ಅದನ್ನ ಕೊಡಬಹುದು. ಏನು ಇದು ಕ್ಯಾನ್ಸರ್ ಇದೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಇರ್ಬೋದು, ಇದು ಈ ತರ ಹೊಳಪಿದೆ, ಇಲ್ಲೂ ಕ್ಯಾನ್ಸರ್ ಆಗಿರಬಹುದು, ಇದು ಇಲ್ಲೆಲ್ಲ ಹರಡಿದೆ ಅಂತ ಹೇಳಿ. ಸೊ ಆ ರೀತಿಯಾಗಿ ಒಂದು ಫಾಲ್ಸ್ ನೆಗೆಟಿವ್ ಅಥವಾ ಫಾಲ್ಸ್ ಪಾಸಿಟಿವ್ ರಿಪೋರ್ಟ್ ಅನ್ನ ಅದು ಹೇಳ್ಬೋದಾಗಿರುತ್ತೆ. ಅದೇ ನೀವು ನನಗೆ ಕ್ಯಾನ್ಸರ್ ಇದೆ ಮತ್ತೆ ನನಗೆ ಶಸ್ತ್ರಚಿಕಿತ್ಸೆ ಆಗಿದೆ, ನನಗೆ ರೇಡಿಯೋಥೆರಪಿ ಆಗಿದೆ, ವಿಕಿರಣ ಚಿಕಿತ್ಸೆ ಆಗಿದೆ ಅಂತ ಹೇಳಿ ಹಾಕಿ ಈ ರಿಪೋರ್ಟ್ ಇದು ನನ್ನ ಪೆಟ್ ಸ್ಕ್ಯಾನ್ ರಿಪೋರ್ಟ್ ಅಂತ ಹಾಕಿದ್ರೆ ಅದು ಇನ್ನೊಂದ್ ತರ ಯೋಚನೆ ಮಾಡಿ ಇನ್ನೊಂದು ವಿಭಿನ್ನ ರೀತಿಯಾದ ಒಂದು ಉತ್ತರವನ್ನ ಕೊಡುತ್ತೆ. ಅದರ ಜೊತೆಯಲ್ಲಿ ನೀವೀಗ ನನಗೆ ಕ್ಯಾನ್ಸರ್ ಇದೆ, ಅದರ ಜೊತೆಯಲ್ಲಿ ನನಗೆ ರೇಡಿಯೋಥೆರಪಿ ಆಗಿದೆ, ನನಗೆ ಆಪರೇಷನ್ ಆಗಿದೆ, ಸೊ ಇಷ್ಟು ದಿನ ಆಗಿದೆ ನನಗೆ ಆಪರೇಷನ್ ಆಗಿ ಅಂತ ಕೊಟ್ಟರೆ ಅದು ಇನ್ನೊಂದು ರೀತಿಯಾದ ಒಂದು ಉತ್ತರವನ್ನ ಕೊಡುತ್ತೆ. ಹಾಗಾಗಿ AI ನ ನಾವು ಬಳಸುವಂತ ಸಂದರ್ಭದಲ್ಲಿ ನಾವು ಏನು ಪ್ರಾಂಪ್ಟ್ ಅನ್ನ ಕೊಡ್ತೀವಿ ಅಥವಾ ಅದಕ್ಕೆ ನಾವು ಏನ್ ಹೇಳ್ತೀವಿ, ನಾವು ಎಷ್ಟು ಮಾಹಿತಿಯನ್ನ ಕೊಡ್ತೀವಿ ಅನ್ನೋದ್ರ ಮೇಲೆ ಅದು ನಿಮಗೆ ಉತ್ತರವನ್ನ ಕೊಡುತ್ತೆ. ಹಾಗಾಗಿ ನನ್ನನ್ನ ಕೇಳೋದಾದ್ರೆ, ನೀವು ಪೆಟ್ ಸಿಟಿ ರಿಪೋರ್ಟ್ ಅನ್ನ ನೀವು ಸೂಕ್ಷ್ಮವಾಗಿ ನೀವು ಓದೋದಕ್ಕೆ ಸಾಧ್ಯ ಇದ್ರೂ, ಅರ್ಥ ಮಾಡ್ಕೊಳ್ಳೋದು ಒಳ್ಳೇದಾದ್ರೂ ಸಹ, ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ವೈದ್ಯರ ಸಹಾಯವನ್ನ ಪಡೆಯಿರಿ. ಚಾಟ್ ಜಿಪಿಟಿ ಅಥವಾ ಪರ್ಪ್ಲೆಕ್ಸಿಟಿ ಅಥವಾ ಯಾವುದೇ ಒಂದು ಗೂಗಲ್ AI ಇರಬಹುದು, ಯಾವುದೇ ಒಂದು AI ನ ಉಪಯೋಗ ಮಾಡೋದಕ್ಕೆ ಸಾಕಷ್ಟು ಮಾಹಿತಿ ನೀವು ಅದಕ್ಕೆ ಕೊಡಬೇಕಾಗತ್ತೆ. ಇಲ್ಲಾಂದ್ರೆ ಅದು ನಿಮ್ಗೆ ತಪ್ಪಾಗಿ ಧೈರ್ಯ ಕಳ್ಕೊಳ್ಳೋ ಹಾಗೆ ಮಾಡುವಂಥದ್ದಿರ್ಬೋದು, ಧೈರ್ಯ ತುಂಬೋ ಹಾಗೆ ಮಾಡುವಂಥದ್ದಿರ್ಬೋದು, ಮಾಡ್ಬೋದಾಗಿರುತ್ತೆ. ಪೆಟ್ ಸಿಟಿ ಬಗೆಗಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.